ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು ಸರ್? ವೇಣುಗೋಪಾಲ್ ಅಂತ. ನೀವು ಇಲ್ಲಿ ದೇವಸ್ಥಾನದಲ್ಲಿ ಮ್ಯಾನೇಜರ್ ಆಗಿದೆ. ಮ್ಯಾನೇಜರ್ ನೀವು. ಹೆಂಗೆ ಲಾಡುಗಳನ್ನ ಜೋಡಿಸ್ಕೊಂಡು ಲಾಡುಗಳನ್ನ ನೋಡಿ ಈ ತರ 6 ನಮ್ಮನ್ನ ಭಕ್ತಾದಿಗಳಿಗೆ ಕೊಡ್ತಾ ಇದೀವಿ. ಒಂದೊಂದು ಪ್ಯಾಕೆಟ್ ಕೊಡೋದು? ಅದು ಒಂದು ಪ್ಯಾಕೆಟ್. ಒಂದೊಂದು ಪ್ಯಾಕೆಟ್. ಇದು ಕಾರ್ಡ್ ಕೊಟ್ಟಿರೋರಿಗೆ ಆ ತರ ಇರುತ್ತೆ. ಕಾರ್ಡ್ ಕೊಟ್ಟಿರೋ ಮತ್ತೆ ಅಮೌಂಟ್ ಜಾಸ್ತಿ ಕೊಟ್ಟಿರ್ತಾರಲ್ಲ ಅಂತವ್ರಿಗೆ ಇದು ಕೊಡ್ತಾ ಇದೀವಿ. ಚಿಕ್ಕ ಲಾಡು ಅಂತ. ಅದು ಚಿಕ್ಕ ಲಾಡು. ಇದು ಸ್ಮಾಲ್ ಲಾಡು ಮತ್ತೆ ಕಪ್ಪನ ಸಾರ್ವಜನಿಕರಿಗೆ. 3 ತರದ ಲಾಡು ಅಂತ. ಹೌದು. ಇದು ಈ ತರದಲ್ಲೇ ಇದನ್ನೇ ಇಂಡಿವಿಜುವಲ್ ಆಗಿ ಕೊಡೋದು, ಸಿಂಗಲ್. ಅದನ್ನ ಸಾರ್ವಜನಿಕರಿಗೆ ಕಪ್ಪು ಮತ್ತೆ ಇದು ಉಳ್ಳಾಡು ಅದು ಕೊಡ್ತಾ ಇದೀವಿ. ಇದು ಎಷ್ಟು ರೆಡಿ ಮಾಡಿದೀರಾ ಸರ್? ಇದು ಒಂದು 300 ಚಿಲ್ಲರೆ ಕಪ್ ಲಾಡು. ಇದು 300 ಚಿಲ್ಲರೆ. ಸರ್ ಮತ್ತೆ ಕಂಟೈನರ್ ಅಲ್ಲಿ ಇಟ್ಟು ಪ್ರಿಸರ್ವ್ ಮಾಡ್ತೀವಿ ಅದು ಇದಾಗೋವರೆಗೂ. ಹೌದೌದು. ಎಸ್ ರೆಡಿ ಇದೆ ಮೇಡಮ್. ಯಾಕಂದ್ರೆ ರೆಡಿ ಮಾಡಿಟ್ಟಿರ್ತಾನೆ. ಸರ್ ಈಗ ಚಿಕ್ಕ ಲಾಡು ಹೇಳಿದ್ರಲ್ಲ, ಇದು ಇದೇನ್ ಸರ್? ಇದು ದಪ್ಪ ಲಾಡು. ಅದು ಈಗ ಇವತ್ತು ಕಟ್ಟಿರೋದ್ರಿಂದ ಪ್ರಿಸರ್ವೇಟಿವ್ ಗೆ ಆರ್ಬೇಕು. ಆರದ್ಮೇಲೆ ನಂತರ ಬಾಕ್ಸ್ ಹಾಕೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾವು ಆರೋದಕ್ಕೆ ಇಟ್ಟಿದ್ದೀವಿ. ಫುಲ್ ಗಾಳಿ ಕಾಸಿ ತುಪ್ಪ ಇದು ಎಲ್ಲ ಕಂಟೈನರ್ ಜೊತೆ ಮಿಕ್ಸಿಂಗ್ ಆಗುತ್ತಲ್ಲ, ಅದನ್ನ ಆರಿದ್ರೆ ಬಾಕ್ಸ್ ಹಾಕೋದಕ್ಕೆ ಈಸಿ ಆಗುತ್ತೆ. ಮೆತ್ತು ಇದ್ದಾಗ ಒಡೆದೋಗುತ್ತೆ. ಸೊ ಹಾಗಾಗಿ ಈ ಕಂಟೈನರ್ ಇದನ್ನ ಇಟ್ಟಿದ್ದೀವಿ. ಮೆಂಬರ್ಸ್ ಗಳಿಗೆ ಬಾಕ್ಸ್ ಎಲ್ಲ ಹಾಕಿ ಪ್ರಿಸರ್ವ್ ಮಾಡಿ ರೆಡಿ ಇರುತ್ತೆ. ರೆಡಿ ಆಗಿದೆ. ಇದಂದ್ರೆ ಸಿಂಗಲ್. ಇದು VIP ಗಳಿಗೆ 3 ಮತ್ತೆ 5 4 ಬಾಕ್ಸ್ ಅಲ್ಲಿ ಒಂದೊಂದು ಲಾಡುಗಳನ್ನ ದಪ್ಪ ಲಾಡುಗಳನ್ನ 3 ಲಾಡು ಮತ್ತೆ 4 ಲಾಡು 5 ಲಾಡುನ ಬಾಕ್ಸ್ ಹಾಕಿ VIP ಗಳಿಗೆ ಕೊಡ್ಲಿಕ್ಕೆ ಪ್ರಿಸರ್ವ್ ಮಾಡಿದ್ವಿ. ಸಿಂಗಲ್ 1 ಲಾಡು 2 ಲಾಡು 3 ಲಾಡು 3 ಹಿಂಗೆ. ಇದೆಲ್ಲ VIP ಗಳಿಗೆ. ಈಗ ಆಲ್ರೆಡಿ ಮುಕ್ಕಾಲ್ ಕೆಲಸ ಮುಗಿದಿದೆ. ಹೌದು ಮೇಡಮ್. ಲಾಡುದೆಲ್ಲ. ಹೌದು. ಓಕೆ ಸರ್. ನೀವು ಇಲ್ಲಿ ಮ್ಯಾನೇಜರ್ ಆಗಿ ಇದೆಲ್ಲ ಉಸ್ತುವಾರಿ ನೀವು ವಹಿಸಿಕೊಂಡಿದ್ದೀರಾ? ಇಬ್ರು ಸೇರ್ಕೊಂಡು ಮಾಡ್ತೀವಿ. ಇನ್ನೊಬ್ಬರು ಫ್ರೆಂಡ್ ಇದ್ದಾರಾ? ಓಕೆ ಆಗಲಿ ಸರ್. ಶನಿವಾರದ ಟೈಮು ಇದು ಮಾಡೋದಕ್ಕೆ ಪ್ರಸಾದ ಮಾಡ್ಲಿಕ್ಕೆ ಕಿಚನ್ ಆಗಿ ಉಪಯೋಗಿಸ್ಕೊಂಡು ಇದನ್ನ ಉಪಯೋಗಿಸ್ಕೊಳ್ತಾ ಇದ್ವಿ. ಇಲ್ಲೇ ರೆಡಿ ಮಾಡಿ ಬೆಳಗ್ಗೆ ಟೈಮು ಸಾಯಂಕಾಲ 2 ಟೈಮ್ಗೆ ಸುಮಾರು 50 ರಿಂದ 100 kg ವರೆಗೂ ಬೇಯುತ್ತೆ. ಖಾರ ಬೆಳಗ್ಗೆ 50 kg, ಸಾಯಂಕಾಲ 30 kg ಆತರ. ಖಾರ ಪೊಂಗಲು, ಸಿಹಿ ಪೊಂಗಲು ಪ್ರತಿ ಶನಿವಾರ ಇಲ್ಲೇ ದೇವಸ್ಥಾನದಲ್ಲೇ ಕಣ್ಣು ಎದುರಿಗೆ ಆಗುತ್ತೆ. ದೇವ್ರ ಪರಮಾತ್ಮ ಸನ್ನಿಧಿಯಲ್ಲಿ ಆಗುತ್ತೆ. ಓಕೆ.